ಇದು ಫ್ಯಾಕ್ಟ್ರಿಗೆ ಹೋದಿತ್ತು ಕಚ್ರ, ಯಾಕಂದ್ರೆ ಅಲ್ಲಿ ಬಸವನ ಮೂರ್ತಿ ಸರ್ಕಲ್ ಅದಲ್ಲ ಅಲ್ಲಿಂದ ಆ ಕಡೆ ಹೋಗ್ಬೇಕಿತ್ತು. ಬಟ್ ಅವರು ರಾಂಗ್ ರೂಟಿಗೆ ಬಂದಾರ. ಈ ಹುಡುಗು ಮಲ್ಕಡ್ಗೆ ಹೋಗಿದ್ನಂತ, ಮಲ್ಕಡ್ ಹಿಡಿದು ಈ ಕಚರ ಹಂಗೆ ಬಿದ್ದದಂತ. ನೀವು ಹೋಗಿರಿ? ನೀವು ಓವರ್ಲೋಡ್ ಗಾಡಿ ತುಂಬ್ಯಾರ ಸರ್ ಅವರು. ಫ್ಯಾಕ್ಟ್ರಿ ಹೋಗೋ ಗಾಡಿ ಕಡೆ ಬಂದದ ಗಾಡಿ, ಅದು ರಾಂಗ್ ರೂಟ್ ಬಂದು ಕಸ ಬಿದ್ದದ. ಗಾಡಿಗಳು ಪಲ್ಟಾಗ್ಯಾವ. ಮಲ್ಕಡ್ ಬಲ್ಲಿ ಬಿ 2 ಗಾಡಿ ಆಕ್ಸಿಡೆಂಟ್ ಆಗ್ಯಾವ ಸರ್. ಇದೇನಾದ ಸುಮ್ಮನೆ ಕಸ ತಂದು ಹಾಕೋದು, ಗಾಡಿಯಾಗ ತುಂಬಿ ಓವರ್ಲೋಡ್ ಮಾಡಿ ಇದು ಕಸ ಅವ್ರು ಹಾಕಿಲ್ಲಲ್ಲ, ಕಸ ಅವ್ರು ಹಾಕಿಲ್ಲ, ಓವರ್ಲೋಡ್ ಮಾಡ್ಲತ್ತಾರ. ಓವರ್ಲೋಡ್ ಆಗ್ಯದ. ಓವರ್ಲೋಡ್ ನೀವು ಸ್ವಲ್ಪ ಹೇಳ ಬರಲ್ಲ, ಓವರ್ಲೋಡ್ ಮಾಡ್ಯಾರ. ಓವರ್ಲೋಡ್ ಮಾಡಿದಕ್ಕ ಇವತ್ತು ನಮ್ಮ ಹುಡುಗ ಗಾಡಿ ಹಾಕೊಂಡ್ ಬಿದ್ದಾನ. ಆಟೋ ಹಾಕೊಂಡ್ ಬಿದ್ದ, ಅಲ್ಲಿ ಗ್ಲಾಸ್ ಬಿದ್ದಲ್ಲಿ ಗ್ಲಾಸ್ ಕಾಣತ್ತವಲ್ಲ, ರೈಟ್, ಫುಲ್ ಬ್ಲಡ್ ಗಿಡ್ ಎಲ್ಲ ಬಿದ್ದದ. ಅವ್ನಿಗೆ ಹಾಸ್ಪಿಟಲ್ಗೆ ಎಲ್ಲ ತೋರ್ಸಿನಿ. ಇದು ಮುನ್ಸಿಪಾಲ್ಟಿಗೆ ಜವಾಬ್ದಾರಿ. AC ಮೇಡಮ್ ಅವ್ರಿಗೆ ನಾನು ಮಾತಾಡ್ತೀನಿ, ಅವ್ರಿಗೆ ಮನವಿ ಮಾಡ್ಕೋತೀನಿ. ಮುನ್ಸಿಪಾಲ್ಟಿದವ್ರಿಗೆ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ನೀವು ಅಂದ್ರೆ ಎಲ್ಲಿಂದ ಬಿದ್ದರೆ ಕಚರ ಇದು? ಪೂರಾ ಮಲ್ಕೇಡ್ನೇಸಿನ ಸೇಡಮ್ ತನ ಕಸ ಬೀಳ್ಕೊಂತ ಇದೇ ಟೈಪ್ ಇದ್ದದ. ಇದೇ ಟೈಪ್ ಹಿಂಗೆ ಇದೇ ಟೈಪಾ? ಅಲ್ಲಿ ಸುಮ್ಮನೆ ಇಲ್ಲ ಅಂದ್ರೆ ಒಂದು ಮಲ್ಕೇಡ್ನೇಸಿನ ಪೂರಾ ಸೇಡಮ್ ಅಂದ್ರೆ ಇದೇ ಟೈಪ್ ಈ ಥರನೇ ಬಿದ್ದಿರೋದಾ? ಇದೇ ಟೈಪ್ ಸೈಡ್. ಅಚ್ಚಾ ಮೇಡಮ್ ರೇ, ಸರ್ ತಿಳ್ಕೊಬೋದು, ನೀವೇ ಉಳ್ಕೊಬೋದು. ನೀವು ಒಂದು ಕಾನೂನು ಮ್ಯಾಗ ಇದ್ದೀರಿ, ನಾವು ಒಂದು ಅಂದ್ರೆ ನೀವು ಗೌರ್ಮೆಂಟಿಗೆ ನೀವು ಮನಿ ಮಾಡ್ಕೋತಿರೋದು. ನಾವು ಒಂದು ಸೋಷಿಯಲ್ ಮೀಡಿಯಾದವ್ರು ಇದ್ದೇವೆ. ಟೈಮ್ ಅಂದ್ರೆ ಈಗ 4 ಗಂಟೆ ಇಲ್ಲ 5 ಗಂಟೆ ಆಗಿರ್ಬೋದು. ಹೌದು, ಬಂದು ಅಟ್ಟ ಮಾಡತ್ತೀನಿ ಅಂದ್ರೆ ಭೀ ನಾನು ನಿಮ್ಗೆ ಮನವಿ ಅಂದ್ರೆ ನೀವು ತಹಸೀಲ್ದಾರಿಗೆ ಮತ್ತು AC ಮೇಡಮ್ಗೆ ಅಥವಾ ಸರ್ ಇರಲಿ ಯಾರಿಗೆ ಮತ್ತೆ ಕಾರ್ಪೊರೇಷನ್ ಆಫೀಸ್ ಇರಲಿ, ನಾವು ಅವ್ರಿಗೆ ಮನವಿ ಮಾಡ್ಕೊಳತ್ತೀನಿ. ಸರ್ ಆದಷ್ಟು ಜಲ್ದಿ ಕ್ಲೀನ್ ಮಾಡ್ರಿ ಸರ್. ಎಲ್ಲ ಸೇಡಮ್ದವ್ರು ಬೇರೆ ನೋಡಿದ್ರು ಅಂದ್ರೆ ಏನು ಮತ್ತೆ ಅದು ಇನ್ಸಿಡೆಂಟ್ ಆಗಿದೆ, ಏನು ಮಾಡ್ಬೇಕ್ರಿ ಅದು ದೊಡ್ಡವ್ರೆ? ಅವ್ರಿಗೆ ಸರ್ ಅವ್ರಿಗೆ ಮನವಿ, ಅವ್ರಿಗೆ ಮೇಡಮ್ರಿಗೆ ಹೇಳ್ತೇವೆ, ಮೇಡಮ್ ಹಿಂಗೆ ಅಲ್ಲಿ ನಮ್ಮ ಹುಡುಗರು ಅಲ್ಲಿ ಬಿದ್ದ, ಆ ಹುಡುಗಿಗೆ ಏನಾದರೂ ಅಥವಾ ಏನಾದರೂ ಈ ಥರ ಗೌರ್ಮೆಂಟ್ ಕಡ್ದು ಮೇಡಮ್ರಿಗೆ ಮಾತಾಡ್ತೇವೆ. ಅದು ಗೌರ್ಮೆಂಟ್ ಕಡ್ದು ಏನಾದರೂ ಆಗೋದಾ? ಹುಡುಗರು ಎಲ್ಲ ಚರ್ಚೆ ಮಾಡ್ತೇವೆ. ಮೇಡಮ್ ಏನಂತಾರ, ಸರ್ಗಳು ಏನಂತಾರ, ಅವ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಹೇಳ್ತೇವೆ ನಾವು. ಅಂದ್ರೆ ಇದು ಈ ಕಚರ ಹಾಕಿದ್ದು ಈ ತರ ಬಿದ್ದಗೋಸ್ಕರನೇ ಹುಡುಗಿಗೆ ಇನ್ಸಿಡೆಂಟ್ ಆಗಿದೆ ಒಂದು. ಇದು ಈ ಮಾತು ಸಿಕ್ಕರೆ ಇದು ನಿಜನಾ? ತಿಳ್ಕೊ. ಆ ಹುಡುಗರು ಅವ್ರ ಫ್ಯಾಮಿಲಿದವ್ರು ಹೊಂಟಿದ್ರು. ಯಾಕಂದ್ರೆ ಅವ್ರ ಫ್ಯಾಮಿಲಿದವ್ರು ಬೇರೆ ಆಟೋದಾಗ ಇದ್ದರು, ಈ ಹುಡುಗ ಬೇರೆ ಆಟೋದಾಗ ಇದ್ದರು. ಅವ್ರಿಬ್ಬರೇ ಇದ್ದರು. ಸ್ಕಿಡ್ ಆಗ್ಯದ. ಇದು ಸ್ಕಿಡ್ ಆಗಿ ಹೋಗಿ ಬಿದ್ದಾರ ಸೀದಾ. ಆ ಸೈಡ್ ಬಿದ್ದಿರೋದಲ್ರಿ? ಅದೇ ಸ್ಕಿಡ್ ಆಗಿಲ್ಲ ಅಲ್ಲ, ಆ ಸೈಡ್ ಬಿದ್ದಿರೋದಲ್ರಿ? ಸ್ಕಿಡ್ ಆಗ್ಯದ ಆಟೋ. ಆಟೋ ಅದ, ಟೂ ವೀಲರ್ ಗೀಲರ್ ಎಲ್ಲ ಆಟೋ ಸ್ಕಿಡ್ ಆಗ್ಯದ. ಸ್ಪೀಡ್ ಇತ್ತು, ಒಂದು 40 ಸ್ಪೀಡ್ ಇತ್ತು. ಸ್ಕಿಡ್ ಆಗ್ಯದ. ಸ್ಕಿಡ್ ಆಗಿ ಬಿದ್ದದ. ಹುಡುಗಿಗೆ ಭಾಳ ಫ್ರಾಕ್ಚರ್ ಆಗ್ಯದ. ಇನ್ನೊಬ್ಬನಿಗೆ ಏನೂ ಆಗಿಲ್ಲ. ಹುಡುಗಿಗೆ ಏನೂ ಆಗಿಲ್ವಾ? ಇಲ್ಲ, ಒಬ್ಬನಿಗೆ ಆಗ್ಯದ, ಇನ್ನೊಬ್ಬನಿಗೆ ಏನೂ ಆಗಿಲ್ಲ. ಆ ಹುಡುಗಿಗೆ ಎದಿ ಬ್ಯಾನೆ ಆಗಿದೆ. ನಾಳೆ CT ಸ್ಕ್ಯಾನಿಂಗ್ ಮಾಡಂತ ಹೇಳಿದ್ದಾರೆ. ಅದೇನಾದ ಜಿಮ್ಮೆದಾರಿ ಈ ಲಾರಿ ಸಲಕ್ಕೆ ಆಗಿದೆ. ಅದೊಂದು CT ಸ್ಕ್ಯಾನಿಂಗ್ ಇಲ್ಲಿ ಹುಡುಗಿಗೆ ಇಲ್ಲಿ ಏನಿಲ್ಲ. ಏನಪ್ಪ ಅಂದ್ರೆ ಇಲ್ಲಿ ಕಂಡ ಪೂರ ಹೋಗ್ಯದ ಹುಡುಗರು. ಅದೇನಾದ್ರು ಫೋಟೋಸ್ ವಿಡಿಯೋಸ್ ಇರೋದಾ ನಿಮ್ಮಲ್ಲಿ? ಇರೋದಾ ನಿಮ್ಮಲ್ಲಿ? ನಾನೇ ಖುದ್ದಾಗಿ ಬಂದು ಆಟೋ ಎತ್ತೀನಿ. ನೀವೇ ಎಲ್ಲ ಮಾಡಿರೋದು? ನಾನೇ ಹಾಸ್ಪಿಟಲ್ ಖುದ್ದಾಗಿ ಕರ್ಕೊಂಡೋಗಿ ಹಾಸ್ಪಿಟಲ್. ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿರೋದಾ? ಮಾಡ್ಯಾರ. ಮನೆ ಕಳಿಸೀನಿ. ನಾಳೆಗೆ MRI ಎಕ್ಸ್ರಾ ತೆಗ್ಸಂದಾರ. ಅದು ಬಿ ತೆಗಿಸ್ಕೇಸಿ AC ಮೇಡಮ್ಗೂ ತಹಸೀಲ್ದಾರ್ಗೂ ಅವ್ರಿಗೆ ಮುನ್ಸಿಪಾಲ್ಟಿಗೆ ನಾನು ಕೊಡ್ತೀನಿ. ನೀವು ಮನೆ ಮಾಡ್ಕೋತಿರೋದು, ನೀವು ಕೇಳ್ಕೊತಿರೋದು ನೀವು? ನನ್ನ ಮನವಿ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ. ಒಳ್ಳೆ ಕೆಲಸ ಮಾಡ್ತದ್ದು DSP ಅವರೇ. ನೀವು ಎಲ್ಲ ನೀವು ಸೇಡಮ್ ಬಗ್ಗೆ, ಯಾಕಂದ್ರೆ ನಮ್ಮ ಸೇಡಮ್ ಅಂದ್ರೆ ನಾವು ಜನಗಳು ಓಡಾಡ್ತಾರೆ. ಎಲ್ಲರೂ ಸರಿಯಾಗಿ ಒಳ್ಳೆ ಕೆಲಸ ಮಾಡ್ತಾರದು ನೀವು. ನಾಳೆಗೆ ನಿಜವಾಗ್ಲೂ ಈ ತರ ಎಲ್ಲ ಆದ್ರೆ ಎಲ್ರಿಗೂ ಈ ತರ ಸ್ವಲ್ಪ ಅದ ಇದು ಕಚರ ಬಹಳಷ್ಟು ಇರೋದು. ಇದು ಬೇರೆಯವ್ರು ಬಂದ್ರೆ ಏನಪ್ಪ ಸೇಡಮ್ ಈ ತರ ಬಿದ್ದದಂತ ಯಾರು ಅನ್ಲಕ್ ಹೋಗ್ಬಾರ್ದು. ಒಂದು MLA ಬಂದ್ರು, MP ಬಂದ್ರು, ಎಷ್ಟು ಕ್ಲೀನ್ ಇಡ್ತೇವೆ ನಾವು. ಮೊನ್ನೆ ಕ್ಲೀನ್ ಆಗಿತ್ತಲ್ರಿ ನಿಮ್ ಸೇಡಮ್? ರೀಸೆಂಟ್ಲಿ ನಮ್ಮ ಸಿದ್ದರಾಮಯ್ಯ ಸರ್, ನಮ್ಮ DK ಹೌದು, ಅವ್ರು ಬಂದಾಗ ಕ್ಲೀನ್ ಆಗಿತ್ತಲ್ರಿ ಅವಾಗ. ಇನ್ನೇ ಕ್ಲಿಯರ್ ಇತ್ತು. ಲಾರಿಗಳು ಬಿಡ್ಲತ್ತಾರ ಬೇಕಂತೆ ಓವರ್ಲೋಡ್ ಮಾಡಿ. ರೊಕ್ಕ ಬರ್ಲತ್ತವ ಲಾರಿದವ್ರಿಗೆ. ಮತ್ತೆ ಆ ಸೈಡ್ ಬಿದ್ದಿರೋದಲ್ರಿ? ಆ ಸೈಡ್ ಬಿ ಅದು ಎಲ್ಲ ಎರಡು ಗಾಡಿ ಅದೇ ರೀ. ಹಾ ರೀ, ಗಾಡಿ ಹಿಂಗ್ ಬಂದು ಕರ್ಸ್ಕೊಂಡ್ ಹೋಗ್ಯಾರ ಗಾಡಿ. ಹಾ ರೀ, ಜಾಸ್ತಿ ಏನಿಲ್ಲ. ಲಾರಿ ರೀ, ಟ್ರಕ್ ಈ ತರ ಹಿಂಗ್ ಬಂದ್ಬಿಟ್ಟು ಯೂಟರ್ನ್ ಮಾಡಿರೋದಾ? ಇದು ಅಂದ್ರೆ ಅದು ಯೂಟರ್ನ್ ಮಾಡಿದಗೋಸ್ಕರ ಇಲ್ಲಿ ಮತ್ತೆ ಇಲ್ಲಿ ಇದು ಮತ್ತೆ ಇಲ್ಲಿ ಎಡ್ಡು ತರ ಎಲ್ಲೂ ಬಿದ್ದಿರೋದಾ? ಓಹೋ, ಇದು ಬಿದ್ದಗೋಸ್ಕರನೇ ನಿಮ್ಮ ಹುಡುಗ ಒಬ್ಬನು ಇಂಜೆಕ್ಟ್ ಆಗಿರೋದು. ಇವಾಗ ಇನ್ಸಿಡೆಂಟ್ ಆಗಿರೋದಿಲ್ಲ, ಎಲ್ಲ ಬಿದ್ದುಬಿಟ್ಟು. ಇದು ಬ್ಲಡ್ಡು ಎಲ್ಲ ಚಪ್ಪಲಿ ಒಂದೇನಾ? ಇದು ಬ್ಲಡ್ಡು ಚಪ್ಪಲಿ. ಆ ವಾಟರ್ ಬಾಟಲ್ ಮ್ಯಾಗ ನಮ್ಮ ಗಾಡಿ ಬಂದದ. ಇದನ್ನ ವಾಟರ್ ಬಾಟಲ್ ಮ್ಯಾಗ ನಮ್ಮ ಹುಡುಗಂದು ಟೈರ್ ಬಂದದ ಅಲ್ಲಿಗ. ಹಾಂ ರೀ, ಈ ವಾಟರ್ ಬಾಟಲ್ ಮ್ಯಾಗ. ಹಾಂ ರೀ, ಈ ವಾಟರ್ ಬಾಟಲ್ ಮ್ಯಾಗ ಮುಂದಿನ ಟೈರ್ ಸ್ಕಿಡ್ ಆಗ್ಯಾವ. ಹಾಂ ರೀ, ಈ ವಾಟರ್ ಬಾಟಲ್ ಮ್ಯಾಗ. ಹಾಂ ರೀ, ಈಗ ಈ ವಾಟರ್ ಬಾಟಲ್ ಮ್ಯಾಗ ಸ್ಕಿಡ್ ಆಗ್ಯಾವ. ಹಾಂ ರೀ, ಸೀದಾ ಹೋಗಿ
ಆಗಿಲ್ಲ ಹುಡುಗಂದು. ಹಾಂ ರೀ ಕಂಟ್ರೋಲ್ ಆಗಿಲ್ಲ, ಸೀದಾ ಬಂದು ಇಲ್ಲಿ ಪಲ್ಟಿ ಆಗ್ಯದ ನಮ್ಮ ಹುಡುಗನ ಆಟೋ. ಇಲ್ಲಿ ಆಟೋ ಪಲ್ಟಿ ಆಗ್ಯದ ಸೀದಾ ಡೈರೆಕ್ಟ್ ಇಲ್ಲೇ ರೀ ಇಲ್ಲಿ. ಪೂರ್ತಿ ಇಲ್ಲೇ ಒಂದು ಕಾಲು ಎಲ್ಲ ಇಂಜೆಕ್ಟ್ ಆಗಿರೋದು ಪಾಪ. ಎಲ್ಲ ಸರ್ ನಮ್ಮ ಫೋಟೋ ವಿಡಿಯೋ ಎಲ್ಲ ಅಂದ್ರೆ ಪಾಪ ಹುಡುಗಿಗೆ ಎಲ್ಲ ಇದಾಗಿರೋದು. ಮತ್ತೆ ಏನಾದರೂ ಗೌರ್ಮೆಂಟ್ ಕಡೆದ ನೀವು ಏನಾದರೂ ಹೆಲ್ಪ್ ಮಾಡ್ಬೋದಾ? ನಾನೇನು ಗೌರ್ಮೆಂಟ್ದವಲ್ಲ, ಗೌರ್ಮೆಂಟ್ಗೆ ಮನವಿ ಮಾಡ್ಕೋತೀನಿ. ಅದೇ ಏನಾದರೂ ಮನವಿ ಮಾಡಿಬಿಟ್ಟು ಪಾಪ ಹುಡುಗಿಗೆ, ಅವನು ಹುಡುಗನ್ ಬಡು ಮನುಷ್ಯನ, ಗರೀಬ್ ಮನುಷ್ಯ ಹುಡುಗ. ಹಾಂ ರೀ ಗರೀಬ್ ಮನುಷ್ಯ. ಹಾಂ ರೀ ಬಿದ್ದಾರ, ಹಾಂ ರೀ ಎದಿ ಬ್ಯಾನೆ ಆಗ್ಯದ ಅಂತ ಹಾಸ್ಪಿಟಲ್ ಕೊಂಡಿದ್ರು. ಹಾಂ ರೀ ಅಂದ್ರೆ ಭೀ ಆ ಎದಿ ಬ್ಯಾನಿಗಿಂತ ಪಲ್ಲೆ ಏನಿತ್ತಲ್ಲ ಅದು ತೋರಿಸಿ. ಸ್ವಲ್ಪ ನಿಮ್ಮ ಕಡೆ ಇದೆ ಏನಾದರೂ ಅದ್ರ ಬಗ್ಗೆ ನೀವೇ ಮಾಡ್ಬೋದಲ್ವಾ? ನಾನು AC ಮೇಡಮ್ಗೂ, ತಹಸೀಲ್ದಾರ್ಗೂ, ಮುನ್ಸಿಪಾಲ್ಟಿಗೆ ನಾನು ನಿಮ್ಗೇನು ದುಡ್ಡು ಕೊಡ ಅಂತ ಹೇಳ್ತಲ್ಲ ನಾವು. ನೀವು ಬಿ ಏನಾದರೂ ಬಿ ಸ್ವಲ್ಪ ಗೌರ್ಮೆಂಟ್ ಕಡೆ ಹೆಲ್ಪ್ ಮಾಡ್ಬೋದಲ್ಲ ನೀವು? ಗೇಟ್ ಆತದ ನನ್ನ ಕೈಲಿ ನಾನು ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ನೀವೇ ಹೇಳ್ತಿರೋದು ಬಡು ಮನುಷ್ಯ ಅಂತ. ಬಡವರ ನನಗೆ ಗೊತ್ತು. ಮತ್ತೆ ನೀವು ಎಲ್ಲ ಇಷ್ಟೊಂದು ಮಾಡ್ತಿರೋದು ನೀವು ಎಲ್ಲ ಎಲ್ಲ ಆಗಿದ್ದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾನೇ ಅಲ್ಲ. ಮತ್ತೆ ಒಳ್ಳೆ ಕೆಲಸ ಮಾಡ್ತಿರೋದು ನೀವು. ಹೇಳ್ತೀನಿ. ಹಾಂ ರೀ ಶೋಡ್ರು ನಂದು ಶೋಡ್ರು ಹೌದು, ಮೊನ್ನೆ ನೋಡಿದೆ ನಾವು ಸೋಷಿಯಲ್ ಮೀಡಿಯಲ್ಲಿ ನಿಮ್ಮದು. ನಾನು ಸೋಷಿಯಲ್ ಮೀಡಿಯಾದಾಗ ನೋಡ್ರಿ ನೋಡಿದೆ ರೀ. ಹಾಂ ರೀ ಅಂದ್ರೆ ಈ ಶೋಡ್ರಲಿಂದ ಎತ್ತೀನಿ, ಆಟೋ ಬಿದ್ದರು ಆ ಹುಡುಗರು. ಹಾಂ ರೀ ನನ್ನ ಶೋಡ್ರಿಂದ ಈ ಶೋಡ್ರಲಿಂದ ಎತ್ತೀನಿ ನಾನು. ನೋಡಿ ಇಲ್ಲೆಲ್ಲ ಬ್ಲಡ್ ಹೋಗಿರೋದು, ಈ ಥರ ಎಲ್ಲ ಗ್ಲಾಸ್ ಹೊಡೆದು ಆಟೋ ಎಲ್ಲ ಪೂರ್ತಿ ಇದಾಗಿರೋದು. ಇದೆಲ್ಲ ಹಿಂಗೆ ಕಚರ ಎಲ್ಲ ಈ ಥರ ಓವರ್ ರೋಡ್ ಆಗಿಬಿಟ್ಟು. ಸೋಷಿಯಲ್ ಮೀಡಿಯಾ ಸರಿ, ಈಗ ಯಾರಿಗೆ ಮನೆ ಮಾಡ್ಕೋತೀರಾ? ನೀವು ಮನೆ ಮಾಡ್ಕೊಂಡ್ಬಿಡಿ. ಮನವಿ ಮಾಡ್ಕೋತೀನಿ ಮೇಡಮ್ರಿಗೆ, ಅವರಿಗೆ ಹೋಗಿ ತೋರಿಸ್ತೀನಿ ನಾಳೆಗೆ ವಿಡಿಯೋ, ಮೇಡಮ್ ಹಿಂಗೆ ಆಗ್ಯದ್ರಿ ಅಂತ. ಅವ್ರು ಏನಾನ ಪರಿಹಾರ ಕೊಡ್ತಾರೆ. ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ನೀವೆಲ್ಲ DSP ಅವರೇ, ನೀವು ಒಳ್ಳೆ ಕೆಲಸ ಮಾಡ್ತಾರೋ ಸೇಡಮ್ ಟೌನಿಗೆ. ನಿಮ್ಮದು ಈ ಥರ ನಮ್ಮದು ಒಂದು ಮನ ಪೂರ್ತಿ ನಿಮಗೂ ಒಂದು 100 ನಮಸ್ಕಾರ ನಿಮಗೆ. ನಮಗೆಲ್ಲಪ್ಪ ನಮ್ಮ ಅವ್ವ ನಮ್ಮ ಎಲ್ಲ ಈ ಥರ ಮಾಡ್ತಾರೋದು ನೀವು ನಮ್ಗೆ ಒಳ್ಳೆ ಮಾಡ್ತಾರೋದು ನೀವು ಬಿ. ಈ ಥರ ಒಳ್ಳೇದು ಮಾಡಿರಿ, ಎಲ್ಲ ಜನರಿಗೆ ನಿಮ್ಮ ಬಗ್ಗೆ ಬಿ ಎಲ್ಲ ಹೆಮ್ಮೆ ಆಗೋದು. ಓಕೆ ರೀ, ಥ್ಯಾಂಕ್ ಯು.